ಇನ್ನು ಎರಡನೇ ಸ್ಟೋರಿ ಕಡೆ ಗಮನ ಕೊಡ್ತಾ ಹೋಗೋದಾದ್ರೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವರ್ಸಸ್ ಡಿ.ಕೆ.ಶಿ ನಡುವೆ ನಡೀತಾ ಇರುವಂತಹ ಟೌನ್ಶಿಪ್ ಕದನ ಮತ್ತಷ್ಟು ಜೋರಾಗ್ತಾ ಇದೆ. ಟೌನ್ಶಿಪ್ ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ಇದ್ದಂತ ಡಿ.ಕೆ. ಶಿವಕುಮಾರ್ಗೆ ಕೌಂಟರ್ ಕೊಟ್ಟಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಮತ್ತೆ ಜೋರಾಯ್ತು ಎಚ್.ಡಿ.ಕೆ ವರ್ಸಸ್ ಡಿ.ಕೆ.ಶಿ ಟೌನ್ಶಿಪ್ ಕದನ. ಟೌನ್ಶಿಪ್ ಮಾಡ್ತೀನಿ ಅಂತಿರೋ ಡಿ.ಕೆ.ಶಿಗೆ ಕೌಂಟರ್ ಕೊಟ್ಟಿದ್ದಾರೆ. ಟೌನ್ಶಿಪ್ ವಿರೋಧಿಸಿ ನಡೀತಾ ಇರುವಂತಹ ಪ್ರತಿಭಟನೆಗೆ ಕೇಂದ್ರ ಸಚಿವ ಎಚ್.ಡಿ.ಕೆ ಸಾಥ್ ಕೊಟ್ಟಿದ್ದಾರೆ. ಟೌನ್ಶಿಪ್ಗೆ ಭೂ ಸ್ವಾಧೀನ ಮಾಡದಂತೆ ರೈತರು ಪಟ್ಟು ಹಿಡಿದಿದ್ದಾರೆ. ಕುಮಾರಸ್ವಾಮಿ ವಿರುದ್ಧ ಡಿ.ಕೆ. ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ಈ ವಿಚಾರದಲ್ಲಿ ಕುಮಾರಸ್ವಾಮಿ ರಾಜಕಾರಣ ಮಾಡ್ತಾ ಇದ್ದಾರೆ. ನಾನು ಎಂದಿಗೂ ನುಡಿದಂತೆಯೇ ನಡೀತಾ ಇದ್ದೀನಿ, ಕುಮಾರಸ್ವಾಮಿ ಅವರು ಹೇಳಿದ್ದನ್ನ ನಾವು ಮುಂದುವರಿಸ್ತಾ ಇದ್ದೀವಿ ಅಂತ ಹೇಳೋದ್ರ ಮೂಲಕ ಕೌಂಟರ್ ಕೊಟ್ಟಿದ್ದಾರೆ. ಕೊಡಬಾರದ ಕಾಟ್ಲೆ ನನಗೆ ಕೊಡ್ತವ್ರಿಗೆ ಸರ್ಕಾರದಲ್ಲಿ ನಡೀತದೆ. ಸಾವಿರಾರು ಕೋಟಿ ಬೆಲೆ ಬಾಳ್ತಕ್ಕಂಥ ಭೂಮಿಯಲ್ಲಿ ಮುಗಿರ್ತಕ್ಕಂಥದ್ದು ಸಾವಿರಾರು ದಾಖಲೆಗಳನ್ನ ತಿಳ್ಕೊಂಡಿದ್ದೀವಿ. ಈಗಿನ ಈ ಘಟನೆ ನೋಡಿದಾಗ ಸಮಯ ಬರಲಿ ಅಂತ ಕಾಯ್ತಾ ಇದ್ದೀವಿ. ಈ ವೇದಿಕೆ ಮುಖಾಂತರ ಅವ್ರಿಗೂ ಈ ಸಂದೇಶ ಕೊಡ್ತಾ ಇದ್ದೀವಿ. ನಿಮ್ಮ ಕಣ್ಣಲ್ಲಿ ನೀರೇನಿದೆ, ಆ ಹೆಣ್ಣು ಮಗಳ ಕಣ್ಣಲ್ಲಿ ಏನಾಗಿದೆ, ನನ್ನ ಕಣ್ಣಾಗಿದೆ, ನನ್ನ ಸ್ವಂತ ತಂಗಿ ಇದ್ದಾನೆ. ನಿಮ್ಮ ಕಣ್ಣಲ್ಲಿ ನೀರು ಬಂದ್ರೆ ನಾವು ನಿಮ್ಮ ಕಣ್ಣಕ್ಕೆ ನೀರು ತರತಕ್ಕಂಥ ರೀತಿಯಲ್ಲಿ ನಮ್ಮ ನಡವಳಿಕೆ ಇದ್ದು ಈ ಪರಿಸ್ಥಿತಿ ನಾವು ಜನಪ್ರತಿನಿಧಿಗಳಾಗಿ ಕೆಲಸ ಮಾಡಲಿಕ್ಕೆ ಇರೋದೇ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅದೆಲ್ಲ ಒಂದು ಭಾಗ. ನಾನು ಬಂದಿದ್ದು ಇಲ್ಲಿಗೆ ಜಿಲ್ಲೆ ಹೇಗಿದ್ರೆ ಈ ಮಣ್ಣಿನ ಗುಣ ನನಗೆ ಏನಿತ್ತು ಅಂತ. ನಂತರ 2000 ಇಸ್ವಿಯಲ್ಲಿ ನಾನು 3 ಬಾರಿ ಮೊದಲು ಗೆಲ್ಸಿದ್ರಿ, ಮತ್ತೆ 2 ಚುನಾವಣೆಯಲ್ಲಿ ಸೋತೆ. ನಾನು ರಾಮನಗರದಲ್ಲಿ ಒಂದು ಹಳ್ಳಿలో ವಯಸ್ಸಾಗಿರೋ ಅಜ್ಜಿ ಮದುವೆಗೆ ಹೋಗಿ ಬರ್ಬೇಕಾಗ್ತದೆ. ಯಾಕಪ್ಪ ಅದೆಲ್ಲ ಹೋದೆ ಸಾಧ್ಯವರಿಗೆ ಇದು ಮನೆ ಕಡಪ್ಪ, ಇದು ಇವ್ರು ಬಿಟ್ಟು ಬೇಡ ಬಂದಿರೋವರಿಗೆ ಇದೇನಂತ ಇದೆ. ನನಗೆ ದರ್ಶನ ಬೆಳೆದಿದ್ದೀನಿ, ಇವತ್ತು ನನ್ನ ಮನಸ್ಸಿನಲ್ಲಿ ಉಳಿದಿದ್ದೀನಿ. ನಂತರ ನಾನು ಸೋತ ನಂತರ ರಾಜಕೀಯ ಬಿಡಬೇಕು ಅಂತ ಇದ್ದೆ. ಮೊದಲನೇ ಬಾರಿ ಇವತ್ತು ನಿರ್ಧಾರ ಮಾಡಿದ್ದೀನಿ. ನಾನು ಮಾಡಿದಂಥ ಕೆಲಸಗಳು ಮರೆತು ಸೋಲಿಸುವುದು ರಾಜಕೀಯ ಬಿಡಬೇಕು ಅಂತಿದ್ದೆ. ಆದರೆ ಹಲವಾರು ಜನ ವಯಸ್ಸಾಗಿರೋರು ನನ್ನ ಮನೆ ಹತ್ರ ಬರೋರು 4 ಗಂಟೆ ಆದರೂ ಕಾಯಿಲ್ಲ. ಗ್ಯಾರಂಟಿ ನೀವು ಯಾವತ್ತು ಹೇಳ್ತೀರಾ ನಾನು ರೆಡಿ ಇದ್ದೀನಿ ಅಂತ ಹೇಳಿ ಅವ್ರಿಗೆ. ಇನ್ನೇನಿಲ್ಲ, ಪರವಾಗಿಲ್ಲ. ಏನು ನಾವು ರಾಜಕಾರಣದಲ್ಲಿ ಇರಬೇಕಾದವರು ಅವ್ರ ಸವಾಲನ್ನ ಅವ್ರ ಚೀಫ್ ಮಿನಿಸ್ಟರ್ ಆಗಿದ್ದಾಗೆ ನಾನು ಸ್ವೀಕಾರ ಮಾಡಿದ್ದೀನಿ. ಈಗೂ ಮಾಡೋಣ ಭಾಳ ನಮ್ರತೆಯಿಂದ. ರಾಮಮಂದಿರದಲ್ಲಿ ನಾನು ಹೇಳ್ತಾ ಇದ್ದೀನಿ ಇದನ್ನು. ರಾಮಮಂದಿರದಲ್ಲಿ ಪ್ರಶ್ನೆ ಕೇಳ್ತಾ ಇದ್ದೀರಿ, ನಾನು ರಾಮಮಂದಿರದಲ್ಲೇ ಕೂತ್ಕೊಂಡು ನೋಡ್ದಂತೆ ನಡೀತೀವಿ. ನೀವು ಯಾವತ್ತು ಹೇಳ್ತೀರಾ 3 ದಿನ ಮುಂಚಿತವಾಗಿ ಹೇಳ್ಬೇಕಷ್ಟೇ ನನಗೆ. ನಾನು ಯಾಕೆ ನಾನೆಲ್ಲ ಬೇರೆ ಪ್ರೋಗ್ರಾಮ್ ಹಾಕೋಬಿಟ್ಟಿದ್ರೆ ಕಷ್ಟ. ಸೊ ನಾನು ಯಾವತ್ತು ಬೇಕಾದ್ರೂ ಪಾಪ ಅವ್ರು ಮಾಡುತ್ತಾ ಅವ್ರು ರಾಜಕಾರಣ ಮಾಡಬೇಕು, ಅವ್ರು ಮಾಡ್ಕೊಳ್ತಾರೆ. ನಾನಾ ಮಾಡಿದ್ದು? ಅವರೇ ಮಾಡಿದ್ದು, ಅವರೇ ಹೇಳವ್ರೆ. ನಾನು 800 ಅಡಿ ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದೆ, ನಾನು ಎಲ್ಲ ಮಾಡಿದ್ದೀನಿ ಅಂತ ಅವರೇ ಎಲ್ಲ ಹೇಳಿದ್ದಾರೆ. ಅವ್ರು ಹೇಳಿದ್ನ ನಾವು ಮುಂದುವರಿಸ್ತಾ ಇದೀವಿ ಅಷ್ಟೇ. ಅವರು ನೋಡಪ್ಪ, ಈಗ ಇಲ್ಲಿ ನಾನು ನಿನ್ಗೆ ಉತ್ತರ ಕೊಡಲ್ಲ, ಕುಮಾರಸ್ವಾಮಿಗೆ ಉತ್ತರ ಕೊಡ್ಬೇಕಾದ್ರೆ. ಕುಮಾರಸ್ವಾಮಿ ನಾನು ಹೇಳ್ತೇನೆ, ನಾವು ಏನು ಸ್ಕೀಮ್ ಕೊಟ್ಟಿದ್ದೀವಲ್ಲ, ಬೆಂಗಳೂರು ದಕ್ಷಿಣ ಅಂತ ಏನು ಮಾಡಿದ್ದೀವಲ್ಲ, ಇದು ನಾನು ಪರ್ಮನೆಂಟ್ ಇಲ್ಲ, ಕುಮಾರಸ್ವಾಮಿನೂ ಪರ್ಮನೆಂಟ್ ಇಲ್ಲ. ನಾನು ತೆಗೆದುಕೊಂಡಂಥ ತೀರ್ಮಾನ ಪರ್ಮನೆಂಟಾಗಿ ಉಳಿತದೆ, ಎಲ್ಲರ ಬದುಕಿಗೂ ಅನುಕೂಲ ಆಗ್ತದೆ. ನಾನು ಇವತ್ತು ಇಲ್ಲದೆ ಹೋದ್ರು, ಅವ್ರಿಲ್ಲದೆ ಹೋದ್ರು ಮುಂದಕ್ಕೆ ನಮ್ಮ ಜನ್ರೇಷನ್ ಯಾರು ನೆನೆಸ್ಕೊಳ್ತದೆ. ಈಗ ಈ ರೋಡೆಲ್ಲ ಅಗಲ ಮಾಡಿ ಇಷ್ಟೆಲ್ಲ ನೋಡಿ, ಕೇಳಿ ಅವ್ರಿಗೆಲ್ಲ ಎಷ್ಟು ರೂಪಾಯಿ ಸಿಕ್ಕಿದೆ ಕೇಳಿ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್, ಒಂದ್ ಕಡೆ ಟೌನ್ಶಿಪ್ ವಿಚಾರವಾಗಿ ಓಪನ್ ಚಾಲೆಂಜ್ ಮಾಡಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಚರ್ಚೆಗೆ ನಾನು ರೆಡಿ ಇದ್ದೀನಿ ಅಂತ ಹೇಳಿದ್ದಾರೆ. ಅತ್ತ ಇದನ್ನ ವಿರೋಧಿಸಿ ನಡೀತಾ ಇರುವಂತ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಎಲ್ಲಿಗೆ ಬಂದು ನಿಲ್ಲುತ್ತೆ ಈ ವಾರು ಅಂತ?
ಪ್ರಭು, DCM ಡಿ ಕೆ ಶಿವಕುಮಾರ್ ಹಾಗೂ ಮಾಜಿ CM ಆಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರ ಮಧ್ಯದ ಈ ಬಡಿದಾಟ ಏನಿದೆ ಇದು ನಿನ್ನೆ ಮೊನ್ನೆದಲ್ಲ ಅಂತ ಹೇಳ್ಬೋದು. ಅದರಲ್ಲೂ ವಿಶೇಷವಾಗಿ ಬಿಡದಿಯ ಟೌನ್ಶಿಪ್ ನಿರ್ಮಾಣದ ವಿಚಾರದಲ್ಲಿ ಇಬ್ಬರೂ ಸಹ ಜಿದ್ದಿಗೆ ಬಿದ್ದಿರುವಂಥದ್ದು. ಒಂದು ಕಡೆ DCM ಡಿ ಕೆ ಶಿವಕುಮಾರ್ ಅವರು ಬಿಡದಿಯಲ್ಲಿ ಟೌನ್ಶಿಪ್ ಅನ್ನು ನಿರ್ಮಾಣ ಮಾಡಿಯೇ ತೀರ್ತೀನಿ ಅಂತ ಹೇಳಿ ಅವರ ಕನಸಿನ ಯೋಜನೆಯನ್ನು ನಿರ್ಮಾಣ ಮಾಡೇ ತೀರ್ತೀನಿ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ತದ್ವಿರುದ್ಧವಾಗಿ ಕುಮಾರಸ್ವಾಮಿ ಅವರು ರೈತರ ಜೊತೆಗೆ ಪ್ರತಿಭಟನಾ ಸ್ಥಳಕ್ಕೆ ಹೋಗಿ ಅಲ್ಲಿಯ ರೈತರ ಜೊತೆಗೆ ಪ್ರತಿಭಟನೆಯನ್ನು ಸಹ ಮಾಡ್ತಾ ಇದ್ದಾರೆ ಮತ್ತು ಟೌನ್ಶಿಪ್ ನಿರ್ಮಾಣಕ್ಕೆ ಅವರು ಸಹ ಸಾಕಷ್ಟು ವಿರೋಧವನ್ನು ಮಾಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಇಬ್ಬರು ಸಹ ಸವಾಲು ಮತ್ತು ಪ್ರತಿ ಸವಾಲನ್ನು ಹಾಕಿರುವಂಥದ್ದು. ಡಿ ಕೆ ಶಿವಕುಮಾರ್ ಅವರಿಗೆ ಕುಮಾರಸ್ವಾಮಿ ಅವರು ಬಹಿರಂಗ ಚರ್ಚೆಗೆ ಬರಲಿ, ಸವಾಲನ್ನು ಎದುರಿಸಲಿ ಅಂತ ಹೇಳಿ ಕುಮಾರಸ್ವಾಮಿ ಅವರು ಬಹಿರಂಗವಾಗಿ ಆಹ್ವಾನವನ್ನು ಕೊಟ್ಟರೆ ಆ ಆಹ್ವಾನವನ್ನು DCM ಡಿ ಕೆ ಶಿವಕುಮಾರ್ ಅವರು ಸ್ವೀಕಾರ ಮಾಡಿರುವಂಥದ್ದು ಮತ್ತು ಗ್ಯಾರಂಟಿ ನ್ಯೂಸ್ ಚಾನೆಲ್ನಲ್ಲೇ ವೇದಿಕೆ ಸಿದ್ಧವಾದರೆ ನಾನು ಅಲ್ಲಿಗೆ ಬರ್ತೀನಿ ಅಂತೇಳಿ DCM ಡಿ ಕೆ ಶಿವಕುಮಾರ್ ಅವರು ಸಹ ಚರ್ಚೆಗೆ ಸಿದ್ಧ ಅನ್ನೋ ಒಂದು ಪ್ರತಿಯಾದಂಥ ಸವಾಲನ್ನು ಹಾಕ್ತಾ ಇರುವಂಥದ್ದು. ಇವರಿಬ್ಬರು ನಾಯಕರು ಸಹ ಕಳೆದ ಹಲವಾರು ತಿಂಗಳುಗಳಿಂದ ಇದೇ ವಿಚಾರದಲ್ಲಿ ಏಟಿಗೆ ಏಟು ಅಂತ ಹೇಳಿನೇ ತಂತ್ರಕ್ಕೆ ಪ್ರತಿತಂತ್ರ ಮತ್ತು ಏಟಿಗೆ ಏಟು ಅನ್ನೋ ನಿಟ್ಟಿನಲ್ಲೇ ಸಾಕಷ್ಟು ವಾದ ವಿವಾದ ಮತ್ತು ವಾಗ್ವಾದಗಳನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಇವರಿಬ್ಬರ ಈ ರಾಜಕೀಯ ತಿಕ್ಕಾಟ ಸದ್ಯಕ್ಕೆ ಮುಗಿಯುವ ಲಕ್ಷಣಗಳು ಇಲ್ಲ ಅಂತ ಹೇಳ್ಬೋದು. ಪ್ರಭು, ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.